ವಿಜಯಪುರದಲ್ಲಿ ಸನ್ನೆ 2025-26ನೇ ಸಾಲಿನ DELED ದ್ವಿತೀಯ ವರ್ಗದ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುವ ಸಮಾರಂಭ. ಜಗತ್ತಿನ ಮುಂದುವರಿದ ರಾಷ್ಟ್ರಗಳಲ್ಲಿ ಶಿಕ್ಷಣ ಮೊದಲನೇ ಸ್ಥಾನವಿದೆ. ಅಲ್ಲಿ ಎಲ್ಲ ವೃತ್ತಿಗಳಿಗಿಂತ ಶಿಕ್ಷಕರಿಗೆ ಹೆಚ್ಚಿನ ಸ್ಥಾನ, ಗೌರವ, ಸಂಬಳ, ಮೌಲ್ಯ ಕೊಡುವುದರಿಂದ ಆ ರಾಷ್ಟ್ರಗಳು ಮುಂದುವರಿಯಲು ಕಾರಣವಾಗುತ್ತವೆ ಎಂದು ಆದರಣೀಯ ಅರ್ಚನಾ ಅತನೇಕರ್ ಹೇಳಿದರು. ಅವರು ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಸನ್ನೆ 2025-26ನೇ ಸಾಲಿನ DELED ದ್ವಿತೀಯ ವರ್ಗದ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾತನಾಡ್ತಾ, ಎಲ್ಲ ವೃತ್ತಿಗಳು ಮಾನಸಿಕಗೊಳಿಸಿದರೆ ಶಿಕ್ಷಕ ವೃತ್ತಿ ಮನಸ್ಸನ್ನು ರಿಲೀಫ್ಗೊಳಿಸುವ ವೃತ್ತಿಯಾಗಿದೆ ಎಂದು ಅವರು ಉತ್ತಮ ಶಿಕ್ಷಕರು ನೀವಾಗಬೇಕು. ಇದಕ್ಕಾಗಿ ತರಬೇತಿಯಲ್ಲಿ ಪಡೆದ ಜ್ಞಾನವನ್ನು ಮುಂದಿನ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಪ್ರಮಾಣ ಪತ್ರದ ಶಿಕ್ಷಕರು ನೀವಾಗದೆ ಮಕ್ಕಳನ್ನು ನಮ್ಮನ್ನು ಗುರುತಿಸುವ ಶಿಕ್ಷಕರಾಗಬೇಕು. ಇದಕ್ಕಾಗಿ ಸತತ ಅಧ್ಯಯನ, ಹಿರಿಯರ ಮಾರ್ಗದರ್ಶನ ಹಾಗೂ ಸಲಹೆಯನ್ನು ಪಡೆದುಕೊಳ್ಳಬೇಕು. ಇಲ್ಲಿ ಪಡೆದ ಅನುಭವವನ್ನು ಬಳಕೆ ಮಾಡಿಕೊಂಡು ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ನಿಮ್ಮದೇ ಆದ ಪ್ರಾಮುಖ್ಯತೆಯನ್ನು ನೀಡಬೇಕು ಎಂದರು. ಅಧ್ಯಕ್ಷತೆಯನ್ನು ಸಂಸ್ಥೆಯ ಕಾರ್ಯಾಧ್ಯಕ್ಷ ಸಂತೋಷ್ ಪಾಟೀಲ್ ವಹಿಸಿದ್ರು. ಅತಿಥಿಗಳಾಗಿ ಚಿಕ್ಕೋಡಿ KT ಕಾಂಬ್ಳೆ ಆಗಮಿಸಿ ಮಾತನಾಡಿದರು. PUC ಆದ ನಂತರ ಎಷ್ಟೋ ಜನ ಸೈನ್ಸ್ ಮಾಡಿರ್ತಾರೆ. ಅವರ ಮೊದಲ ಆಯ್ಕೆ MBBS, ನಂತರದ ಆಯ್ಕೆ BA, ನಂತರದ ಆಯ್ಕೆ BSc ಅಗ್ರಿ, ನಂತರದ ಆಯ್ಕೆ BDS ಅಥವಾ BCA ಏನೆಲ್ಲ ತೆಗೆದುಕೊಂಡು ಹೋದ ನಂತರ ಉಳಿದದ್ದು ಏನೂ ಸಿಗಲಿಲ್ಲ ಅಂತಂದ್ರೆ ನಡಿ ಇಲ್ಲೇ D.Ed ಕಾಲೇಜಿಗೆ ಹೋಗೋಣ ಅಂತ, ಇಲ್ಲೇ D.Ed ಕಾಲೇಜಿಗೆ ಹೋಗೋಣ ಮತ್ತು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹಂಗೆ ಜನರ ಮನೋಭಾವನೆಗಳಿರ್ತಾವೆ. ಬುದ್ಧಿವಂತರೆಲ್ಲ ಬೇರೆ ಬೇರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಏನೂ ಸಿಗಲಿಲ್ಲ ಅಂದ್ರೆ ಟೀಚರ್ ಆಗಿ ಹೋಗೋಣ ಅಂತ. ನೀವೆಲ್ಲ ಹಂಗೆ ಬಂದಿರೋದು ನನಗೇನು ಅನಿಸೋದಿಲ್ಲ. ನಿಮ್ಮನ್ನು ನೋಡಿದ್ರೆ ಜನರ ಸಾಮಾಜಿಕ ಒಂದು ಮನೋಭಾವನೆ ಆಗಿದೆ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಹಾಗಿಲ್ಲ. ಜರ್ಮನ್, ಫ್ರಾನ್ಸ್, ಅಮೇರಿಕಾ ಇವತ್ತೇನೋ ಭಾಳಷ್ಟು ಮುಂದುವರೆದ ದೇಶಗಳಿದ್ದಾವೆ. ಅಲ್ಲೆಲ್ಲ ಬುದ್ಧಿವಂತರು ಮೊದಲು ಆಯ್ಕೆ ಮಾಡ್ಕೊಳ್ಳೋದೇ ಟೀಚರ್ ಪ್ರೊಫೆಷನಲ್. ಅದಕ್ಕೆ ಅವ್ರಿಗೂ ನಮಗೂ ವ್ಯತ್ಯಾಸ ಮಾಡಿದೆ. ಬೇರೆ ಬೇರೆ ದೇಶಕ್ಕೆ ಹೋಗುತ್ತೆ ನಾನು. ಅಲ್ಲಿ ಮತ್ತೆ ಟೀಚರ್ ಕೊಡುವ ಸಂಬಳ ಡಾಕ್ಟರ್ ಕೊಡುವ ಸಂಬಳಕ್ಕಿಂತ ಹೆಚ್ಚಿರ್ತದೆ, ಇಂಜಿನಿಯರಿಂಗ್ ಸಿಗುವ ಸಂಬಳಕ್ಕಿಂತ ಹೆಚ್ಚಿರ್ತದೆ. ಅವ್ರಿಗೆ ಎಲ್ಲಕ್ಕಿಂತ ಸುಖ ಸೌಕರ್ಯಗಳು, ಎಲ್ಲ ಸವಲತ್ತುಗಳು, ಇಂಜಿನಿಯರ್, ಡಾಕ್ಟರ್ ಏನು ಪ್ರತಿಷ್ಠಿತ ನಾವು ಏನು ಕರಿತೀವಿ, ಇವೆಲ್ಲಕ್ಕಿಂತ ಹೆಚ್ಚು ಸವಲತ್ತುಗಳು ಮೊದಲು ಯಾರಿಗೆ ಕೊಡ್ತಾರೆ ಅಂತಂದ್ರೆ ಅವರು ಶಿಕ್ಷಕರಿಗೆ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಶಿಕ್ಷಣಕ್ಕೆ ಕೊಟ್ಟಿರುವಂಥ ಒಂದು ಮೌಲ್ಯ ಆ ದೇಶವನ್ನು ದೊಡ್ಡ ದೇಶವನ್ನಾಗಿ, ಮುಂದುವರೆದ ದೇಶವನ್ನಾಗಿ ಮಾಡಿದ್ರು. ಹಾಗಾದ್ರೆ ಬುದ್ಧಿವಂತರ ಮೊದಲ ಆಯ್ಕೆ ಏನಾಗಿರ್ಬೇಕು ಅಂತಂದ್ರೆ ಟೀಚರ್ ಆಗಿರ್ಬೇಕು. ರಾಧಾಕೃಷ್ಣನ್ ಅದಕ್ಕೆ ಟೀಚರ್ ಆಗಿದ್ರು. ರಾಧಾಕೃಷ್ಣನ್ ಟೀಚರ್ ಆಗಿದ್ರು ಅಂತ ಹೇಳಿ ಇವತ್ತು ಟೀಚರ್ಸ್ ಡೇ ಮಾಡ್ತೀವಿ ನಾವು. ಕಲಾಂ ಮೇಷ್ಟ್ರು ರಾಷ್ಟ್ರಪತಿ ಆಗಿದ್ರು, ಆದರೂ ಸಹಿತ ಅವ್ರು ಕಲಾಂ ಮೇಷ್ಟ್ರು ಅಂತ ಕರೀತಾರೆ. ಎಲ್ಲೇ ಹೋಗ್ಲಿ ನಮ್ಮ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವ್ರು ತಮ್ಮ ಶೆಡ್ಯೂಲ್ನಲ್ಲಿ ಹೇಳ್ತಿದ್ರು, ನಾವು ದೊಡ್ಡ ದೊಡ್ಡ ಭಾಷಣಗಳನ್ನ ದೊಡ್ಡವ್ರಿಗೆ ಏನು ಹೇಳಂಗಿಲ್ಲ. ನನ್ನ ಮೊದಲ ಆಯ್ಕೆ ಏನಂದ್ರೆ ಮಕ್ಕಳ ಜೊತೆಗೆ ಸಂವಾದ ಮಾಡಬೇಕು. ಬಹುಶಃ ನೀವೆಲ್ಲ ಗಮನಿಸಿದ್ರಿ, ಎಲ್ಲೇ ಹೋಗಲಿ ರಾಷ್ಟ್ರಪತಿಗಳ ಭಾಷಣದಲ್ಲಿ ಒಂದು ಗೋಷ್ಠಿ ಇರಲೇಬೇಕು, ಅದು ಮಕ್ಕಳ ಜೊತೆಗೆ ಸಂವಾದ. ಮಕ್ಕಳ ಜೊತೆ ಸಂವಾದ ಇಲ್ಲದ ಯಾವ ರಾಷ್ಟ್ರಪತಿಯ ಒಂದು ಊಟ ಮಾಡಕ್ಕೆ ಅಲ್ಲಿ ಊಟ ಮಾಡಿ ಅಲ್ಲೇ ವಿದ್ಯೆ ಕಲಿಯೋದು. ಹಿಂಗ ವಿದ್ಯಾರ್ಥಿ ಹಾರ ಹೋಗಿ ದಿವಸಗಳು ಕಳೆದು, ವಾರಗಳು ಕಳೆದು, ತಿಂಗಳುಗಳು ಕಳೆದು, ಮುಂದೆ ಒಂದು ದಿವಸ ವರ್ಷಗಳು ಕಳೆದು ಒಂದು ದಿವಸ ಊಟ ಕೂತಿದ್ದ. ಊಟ ಮಾಡೋದ್ನಾಗ ಅವನು ಹೇಳ್ಬಿಟ್ಟ, ಗುರುಗಳ ಪ್ಲೇಟ್ ಹೇಗಿದೆ ಹೀಗೆ ಅವ್ರ ಪತ್ನಿ ಹೇಳಿ ತಟ್ಟೆತ್ತಿಗೆ ಬೇರೆ ತಟ್ಟೆ ಹಚ್ಚ ಹೇಗೆ ಪಲ್ಯ ಬೇರೆ ತಟ್ಟೆ ಬಂದರು. ಊಟ ಮಾಡಿಬಿಟ್ಟು ಗುರುಗಳು ಹೇಳಿದ್ರು, ಇವತ್ತು ನೀವು ವಿದ್ಯೆ ಮುಗಿತಪ್ಪ ಹೋಗ್ಬೋದು. ಅವ್ನು ವಿಚಿತ್ರ ತಮ್ಮ ಕಾವ್ಯ ಏನ್ರಿ ಗುರುಗಳು ಮತ್ತು ನಿನ್ನೂ ಹೇಳಿದ್ರು ಮನೆಗಳು ಎದ್ದಮ ಮುಗಿತಾನ ಅಂತ ಹೇಳಿದ. ಏನಿಲ್ಪ ನೀ ಎಂದು ನಮ್ಮ ಕುಟುಂಬಕ್ಕೆ ಬಂದಿದ್ದೆ ಅಂದಿನ ನಿನ್ನ ಕೈ ಪ್ಲೇನ ಹಾಕ್ತಿದ್ವಿ ನಾವು. ನಿನ್ನ ಕೈ ಎದ್ದೇ ಇಲ್ಲ. ಯಾಕಂದ್ರೆ
ನಿನಗೆ ಹಸಿವಿತ್ತು, ಜ್ಞಾನ ಹಸಿವಿತ್ತು, ಇವತ್ತು ಹೊಟ್ಟೆ ಹಸಿವು ಚಾಲು ಆಗೈತಿ, ಇನ್ನು ನೀವು ವಿದ್ಯೆ ಕಲಿದ ಅದು ಹೋಗ್ಬಿಡೋದು ಕಲಿಜ್ಞಾನ. ನಮ್ಗೆ ಜ್ಞಾನ ಹಸಿವಿತ್ತು ಅಂದ್ರೆ ಯಾರು ಕಲಿಯೋಕ್ಕಾಗ ಹೊಟ್ಟೆ ಹಸಿವು ಎಂದು ಚಾಲು ಆಗುತ್ತೆ. ನಮ್ದ್ರೆ ಮೈಂಡ್ ಅಂದ್ರೆ ಡೈವರ್ಟ್ ಆಗಿ ಕಲಿದು ಬಿಟ್ಟು ನಾವು ಬೇರೆ ಕಡೆ ಹೋಗ್ತು ನಾವು ಕಲಿಯೋಕ್ಕಾಗೋದಿಲ್ಲ. ನಮ್ಮ ಮದುವೆ ಆದರೂ ಸಂಸಾರ ಇದ್ರು ಕಲಿಬೇಕಂತ ತಲೆಯಾಗಿರ್ತಲ್ಲ, ಅದನ್ನ ಕೊಲ್ಲಕ್ಕೆ ಅಡ್ಗೆ ಆಗೋದಿಲ್ಲ. ಅದಕ್ಕಂತ ಹೇಳಿ ನೀವು ಕಲಿತೆ ಮಾತಾಡೋದು ಕೇಳ್ಕೊಂಡು ಮತ್ತೊಂದಪ್ಪ ಅಂದ್ರೆ ಒಂದು ಮಹಾಭಾರತದ ಸನ್ನಿವೇಶ ಹೇಳಕ್ಕೆ ಬಯಸ್ತೀನಿ. ಅಭಿಮನ್ಯು ರಣರಂಗದ ರಥ ಆಗಿರ್ತಾನು. ಅವಾಗ ಅರ್ಜುನ ಅಭಿಮನ್ಯುನ ಚಿತೆ ಮೇಲೆ ಒಂದು ಪ್ರತಿಜ್ಞೆ ಮಾಡ್ತಾನೆ. ಗೊತ್ತಿರ್ಬೋದು ನಮಗೆಲ್ಲ, ಗೊತ್ತೈತಲ್ಲ? ಅಂದ್ರೆ ನಾಳೆ ಸೂರ್ಯಾಸ್ತದೊಳಗಾಗಿ ತನ್ನ ಮಗನ ಸಾವಿಗೆ ಕಾರಣವಾದ ಜಯದ್ರಥನನ್ನ ವಧೆ ಮಾಡ್ತೀನಿ. ಆಯ್ತು, ಮುಂಚೆ ರಾತ್ರಿ ಟೆನ್ಷನ್ ಆಗಿಬಿಡ್ತು ಜಯದ್ರಥ. ಯಾಕ ಇಲ್ಲಿ ಪ್ರತಿಜ್ಞೆ ಮಾಡಿದಾಗ ಧನುರ್ಧಾರಿಗೆ ಅರ್ಜುನ ಅಂಜಿಬಿಟ್ಟ. ಅಂಜಿದ ದುರ್ಯೋಧನ ಅಂಜಿದ. ಯಾಕಪ್ಪ ಅಂತ ದುರ್ಯೋಧನ ತಂಗಿ ಗಂಟ ಜಯದ್ರಥ, ಇನ್ನೇನು ಮಾಡಬೇಕು ಪ್ಲ್ಯಾನ್ ಅಂತ. ಅದಕ್ಕೆ ದುರ್ಯೋಧನ ಒಂದು ಐಡಿಯಾ ಮಾಡಿ, ಈ ಅರ್ಜುನ್ ವಿದ್ಯೆ ಹೇಳ್ಕೊಟ್ಟವ್ರು ಯಾರಪ್ಪ? ದ್ರೋಣಾಚಾರ್ಯ. ಶಿಕ್ಷಕರಿಗೂ ಹಾಗೂ ಪ್ರಶಿಕ್ಷಣಾರ್ಥಿಗಳಿಗೂ ಎಲ್ಲರಿಗೂ ಶುಭಾಶಯಗಳು. 2025-26ನೇ ಸಾಲಿನ ಪ್ರಥಮ ಹಾಗೂ ದ್ವಿತೀಯ ವರ್ಗದ ಪ್ರಶಿಕ್ಷಣಾರ್ಥಿಗಳಿಗೆ ತಿಳಿಸುವುದರಲ್ಲಿ ಒಳ್ಳೆಯ ರೀತಿಯಾಗಿ ಪರೀಕ್ಷೆಯನ್ನು ಬರೆಯಿರಿ, ಅದಕ್ಕೆ ಒಳ್ಳೆಯ ರೀತಿಯಾಗಿ ಅಂಕಗಳನ್ನು ಪಡೆಯಿರಿ ಹಾಗೂ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮಗೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ BRPAS ಖೋತ್ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕರಾದ ಸಂಜು ಬಿರಡಿ, ತಮ್ಮಣ್ಣ ಪಾರಶೆಟ್ಟಿ, ಸುರೇಶ್ ಗಾಣಿಗೇರ್, ಉದಯ್ ನಿಡ್ಗುಂದಿ, ಪ್ರದೀಪ್ ಕುಲಕರ್ಣಿ, ಮಾಜಿ ಅಧ್ಯಕ್ಷ ದಾದಾ ಪಾಟೀಲ್ ಸೇರಿದಂತೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. ವೈಷ್ಣವಿ ಕಾಂಬ್ಳೆ ನಿರೂಪಿಸಿದರು. ಪ್ರಾಚಾರ್ಯ SM ಮಗದುಂ ಸ್ವಾಗತಿಸಿದರು. ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.